ವಿಧಾನಸಭೆಯಲ್ಲೂ ಕೂಡ ವಿಧಾನಸಭೆಯ ಶಾಸಕರು ಬಾವಿಗಿಳಿದು ಪ್ರತಿಭಟನಾ ಧರಣಿಯನ್ನ ಮುಂದುವರಿಸಿದರು. ಈ ಸದನದ ಗದ್ದಲದ ನಡುವೆ ಇವತ್ತು 3 ವಿಧೇಯಕಗಳ ಮಂಡನೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಈ 3 ವಿಧೇಯಕಗಳು ಪಾಸ್ ಆಗುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ಗೆ ಇಲ್ಲಿ ಬಹುಮತ ಸಿಕ್ಕಿರುವಂತದ್ದು. ಹೀಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣ, ಮೂಡಾ ಕೇಸಿನ ಪ್ರಕರಣ, ಹೀಗೆ ಎಲ್ಲ ಸರ್ಕಾರದ ಅವ್ಯವಹಾರಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೋರಾಟವನ್ನು ಮಾಡಿದರೆ ಅದರ ನಡುವೆ ಕೂಡ ಈ ಒಂದು ಬಿಲ್ಗಳು ಪಾಸ್ ಆಗಿರುವುದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮುಂಗಾರು ಅಧಿವೇಶನ ಆರಂಭವಾಗಿ ಇವತ್ತು 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಕೇಸನ್ನೇ ಇಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಕಾಂಗ್ರೆಸ್ನ ಮೇಲೆ ಮುಗಿಬೀಳುವಂಥ ಯತ್ನವನ್ನು ಮಾಡ್ತಿದ್ದಾರೆ. ಬೆಳಗ್ಗೆ ಒಂದು ವಿಧಾನ ಪರಿಷತ್ನ ಸದಸ್ಯರು ವಿಕಾಸಸೌಧದ ಎದುರು ಇರುವಂತಹ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರೆ, ವಿಧಾನಸಭೆಯಲ್ಲೂ ಕೂಡ ವಿಧಾನಸಭೆಯ ಶಾಸಕರು ಬಾವಿಗಿಳಿದು ಪ್ರತಿಭಟನಾ ಧರಣಿಯನ್ನು ಮುಂದುವರಿಸಿದರು. ಈ ಸದನದ ಗದ್ದಲದ ನಡುವೆ ಇವತ್ತು 3 ವಿಧೇಯಕಗಳ ಮಂಡನೆಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದರಲ್ಲೂ ಕೂಡ ಕರ್ನಾಟಕದ 2024ರ ಸರಕು ಮತ್ತು ಸಾರಿಗೆಯ ತಿದ್ದುಪಡಿ ವಿಧೇಯಕ ಒಂದಾದರೆ, ಇನ್ನೊಂದು ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿಯ ನಿಟ್ಟಿನಲ್ಲಿ ಆ ಒಂದು ವಿಧೇಯಕ ಕೂಡ ಇವತ್ತು ಪಾಸ್ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಕರ್ನಾಟಕ ವಿಧಾನಮಂಡಲದ ವಿಧೇಯಕ ಕೂಡ ಪಾಸಾಗಿದೆ. ಅದರಲ್ಲೂ ಕೂಡ ಏನು ಶಾಸಕರು ಮತ್ತು ಸಂಸದರ ಅನರ್ಹತೆ ವಿಚಾರವಾಗಿ ಮಸೂದೆಯನ್ನು ಮಾಡಲಾಗಿತ್ತು, ಆ ಮಸೂದೆಗೆ ಇವತ್ತು ಚಾಲನೆ ಸಿಕ್ಕಿದೆ. ಅದರಲ್ಲೂ ಕೂಡ ಏನು ಈ ಹಿಂದೆ 4 ಜನ ಶಾಸಕರಿಗೆ ಒಂದು ಸಂವಿಧಾನಾತ್ಮಕ ಹುದ್ದೆಗಳನ್ನು ನೀಡಲಾಗಿತ್ತು. ಆ ಒಂದು ಹುದ್ದೆಗಳನ್ನು ನೀಡಿರೋದಕ್ಕೆ ಸಾಕಷ್ಟು ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋರಾಟವನ್ನು ಮಾಡಿದರು. ಹೀಗಾಗಿ ಈ ಒಂದು ವಿಧೇಯಕಕ್ಕೆ ಇವತ್ತು ಸದನದಲ್ಲಿ ಜಾರಿಗೆಗೊಂಡಿದೆ, ಅದರಲ್ಲೂ ಕೂಡ ಪಾಸನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಮುಂದೆ ಯಾವುದೇ ರೀತಿಯಾದಂತಹ ಅನರ್ಹತಾ ವಿಚಾರಕ್ಕೆ ಬಂದಂತೆ ಈ ಒಂದು ಬಿಲ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನು ಇವತ್ತು ಬೆಳಗ್ಗೆ ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನು ನಡೆಸಿದರೆ, ಈ 3 ವಿಧೇಯಕಗಳು ಪಾಸ್ ಆಗುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ಗೆ ಇಲ್ಲಿ ಬಹುಮತ ಸಿಕ್ಕಿರುವಂಥದ್ದು. ಹೀಗಾಗಿ ಸದನದಲ್ಲಿ ಸ್ಪೀಕರ್ ಅವರು ಈ 3 ಕಾಯ್ದೆಗಳನ್ನು ಪಾಸ್ ಮಾಡಿ ಘೋಷಣೆ ಮಾಡಿದರೆ, ಇತ್ತ ಈ ಒಂದು ಪ್ರಕರಣವನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣ, ಮೂಡಾ ಕೇಸಿನ ಪ್ರಕರಣ, ಹೀಗೆ ಎಲ್ಲ ಸರ್ಕಾರದ ಅವ್ಯವಹಾರಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೋರಾಟವನ್ನು ಮಾಡಿದರೆ ಅದರ ನಡುವೆ ಕೂಡ ಈ ಒಂದು ಬಿಲ್ಗಳು ಪಾಸ್ ಆಗಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅದರ ಜೊತೆಗೆ ಈ ಒಂದು ವಿಧೇಯಕಕ್ಕೆ ಮುಂದೆ ವಿಧಾನ ಪರಿಷತ್ತಲ್ಲೂ ಕೂಡ ಪಾಸ್ ಆಗುವ ನಿಟ್ಟಿನಲ್ಲಿ ಒಂದು ಅವಕಾಶ ಇರುತ್ತೆ. ಹೀಗಾಗಿ ಅದರ ಬಗ್ಗೆ ಅಲ್ಲೂ ಕೂಡ ಚರ್ಚೆ ಆಗುತ್ತೆ. ಈ 3 ವಿಧೇಯಕಗಳನ್ನ ವಿಧಾನಸಭೆಯಲ್ಲಿ ಪಾಸ್ ಮಾಡಿ ಇವತ್ತು ವಿಧಾನ ಪರಿಷತ್ಗೆ ಮೇಲ್ಮನೆಗೆ ವರ್ಗಾಯಿಸಿರೋದ್ರಿಂದ ಸರ್ಕಾರ ಈ ಒಂದು ವಿಧೇಯಕಗಳನ್ನ ಸದನದ ಗದ್ದಲದ ನಡುವೆ ಕೂಡ ಪಾಸ್ ಮಾಡಿಕೊಂಡು ತನ್ನ ಒಂದು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.